ಅದೇ ಪ್ರಕಾರ ತೊಟ್ಟಲು ತಯಾರಿಗೆ ಬರ್ಸ್ಕೊಂಡಿರ್ತಾರೆ. ತೊಟ್ಟಲು ತಯಾರು ಮಾಡಿಸ್ತಕ್ಕಂಥ ಭಕ್ತಾದಿಗಳು ಮಲ್ಲಾಲಿಂಗೇಶ್ವರ ತೊಟ್ಟಲಕ್ಕೆ ತಂದು ಕಾಣ್ತೀವಿ. ತೊಟ್ಟಲು ಯಾರು ಕೊಟ್ಟು ಹೋಗ್ತಾರೆ? ಕೊಟ್ಟು ಕುದಿಯಲು ಬೇಡ, ಒಟ್ಟಾಡಿಕೊಳ್ಳಬೇಡ, ಕೊಟ್ಟು ನಾ ಕೆಟ್ಟೆ ನೆನಬೇಡ, ಶಿವನಲ್ಲಿ ಕಟ್ಟಿಹುದು ಬುದ್ಧಿ ಸರ್ವಜ್ಞ. ನಾವು ಅಂದುಕೊಂಡ ನೋಡುದು ಸುಳ್ಳವನ್ನು ಮನೆಯಾಗ ಬೀಳಕತ್ತರು, ಹೋಗಿ ಹೊರಗೆ ಕೇಳವ ಹೋಗತ್ ಹೇಳುದು ಸರ್. ಅವಾಗ ಹುಡುಗತ್ತ ಸರ್ ತಾವು ತಿನ್ನಲ್ಲ, ತಿನ್ನೋರ್ಗಿ ತಿನ್ನಲ್ಲ. ನಮ್ಮ ಮಾತು ನಮ್ಗೆ ಇರ್ತಾವ, ಅವ್ರ ಹಂಗ ಹಾಡಿದ್ರು ಇವ್ರ ಇರ್ಲಿ. ತಾಯಂದ್ರೆಲ್ಲ ಬಹಳ ಖುಷಿಯಿಂದ ಇವತ್ತ ಆ ಸದ್ಗುರು ಯಲ್ಲಪ್ಪ ಮಹಾರಾಜರ ತೊಟ್ಟಿಲ್ ಕಾರ್ಯಕ್ರಮವನ್ನ ನೆರವೇರಿಸಿದ್ರಿ. ನಾಳಿನ ದಿವಸ ಆ ಯಲ್ಲಪ್ಪ ಮಹಾರಾಜರು ಏನೇನ್ ಪವಾಡ ಮಾಡ್ತಾರ, ಹೆಂಗ್ ದೊಡ್ಡವರಾಗ್ತಾರ, ಕುಸ್ತಿ ಹೆಂಗ್ ಹಿಡಿತಾರ, ಅವೆಲ್ಲ ಕಡೆ ಕುಸ್ತಿ ಅವೆಲ್ಲ ನಡೀತಾವ. ಇದೇ ಪ್ರಕಾರ ಇದಕ್ಕಿಂತ ವಿಜೃಂಭಣೆಯಿಂದ ಇನ್ನೊಂದು ಕಾರ್ಯಕ್ರಮ ಮಾಡ್ಬೇಕು ನೀವೆಲ್ಲರೂ. ರವಿವಾರ ದಿವಸ ಯಲ್ಲಪ್ಪ ಮಹಾರಾಜರ ಲಗ್ನ ಕಾರ್ಯಕ್ರಮ ಇರ್ತದ. ಅವತ್ತು ಕೂಡ ಬೀಗರಾಗ್ಬೇಕಿಬ್ರ, ಬೀಗರಾಗಿ ಯಲ್ಲಪ್ಪ ಮಹಾರಾಜರ ಲಗ್ನ ಕಾರ್ಯಕ್ರಮ ಕೂಡ ಬಹಳ ವಿಜೃಂಭಣೆಯಿಂದ ತಾವೆಲ್ಲರೂ ನೆರವೇರಿಸ್ತೀರಿ. ಬಹಳ ಚಂದ. ಈಗ ಸದ್ಯ ಇದು ಮುಗಿದುಕೊಂಡಾಗೆ ತೊಟ್ಟಲ ಕಾರ್ಯಕ್ರಮ ನೋಡಿದಂಗಾಯ್ತು. ಯಲ್ಲಪ್ಪ ಮಹಾರಾಜರು ಹೊಳ್ಳಿ ತೊಟ್ಟಲ್ದಾಗ ಹಾಕ್ಸುತ್ತಾರ. 116 ವರ್ಷ ಬದುಕಿ ಹೊಳ್ಳಿ ಮತ್ತು ತೊಟ್ಟಲ್ದಾಗ ಹಾಕಿ, ತೊಟ್ಟಲ್ದಾಗ ಹಾಕಿದ ನಂತರ 12ನೇ ದಿವಸಕ್ಕೆ ಅವ್ರು ದೇಹ ಬಿಡ್ತಾರ. ಅಂತ ಮಹಾನ್ ಪುರುಷರ ಮಹತ್ವದ ಕಾರ್ಯ. ಈ ಶರೀರಕ್ಕೆ 16 ಸಂಸ್ಕಾರಗಳದಾವ. ಇವ ಆ 16 ಸಂಸ್ಕಾರದೊಳಗೆ ಇವತ್ತು ಈ ತೊಟ್ಟಿಲ್ ಕಾರ್ಯಕ್ರಮ ಅದಲ್ಲ, ಇದು ಕೂಡ ಆ ಮಗುವಿಗೆ ಒಂದು ಸಂಸ್ಕಾರ. ಹುಟ್ಟಿದ ಅರಬ್ಯನಿಂದನೇ ಸಂಸ್ಕಾರ ಚಾಲು ಆಗ್ತಾವ. ಕೊನೆವರೆಗೂ ಈ ಕಾಯ ಮಣ್ಣಿಗೆ ಹೋಗುವವರೆಗೂ ಕೂಡ 16 ಸಂಸ್ಕಾರ ಈ ಶರೀರಕ್ಕೆ ಆಗ್ತಾವ. ಅದಕ್ಕ ಇವತ್ತ ಬಹಳ ತಾವೆಲ್ಲರೂ ಭಕ್ತಿ ಭಾವದಿಂದ ದೇಣಿಗೆ ಕಾಣಿಕೆಯನ್ನ ನೀಡಿದಿರಿ. ಒಂದು ದಾನದ ಬಗ್ಗೆ ಒಂದು ಸಣ್ಣ ಉದಾಹರಣೆ ಹೇಳಿ ಇವತ್ತಿನ ಪುರಾಣವನ್ನು ಮಂಗಲ ಮಾಡೋಣ. ಯಾಕಂದ್ರೆ ದಿನ ನನಗೆ ಹೇಳ್ತಾರೆ ದೌಡ್ ಮುಗಿಸ್ತಾರಂತೆ. ಈಗ ಚಾಲಾಗಿ ಪುರಾಣ ಚಾಲು ಆಗುದು. ಇನ್ ಮೇಲೆ ನೋಡ್ರಿ ನೀವು ಸಾಕು ಅನ್ನೋತನ ಬಿಡಂಗಿಲ್ಲ. ಯಪ್ಪ ನೀತಿ ಬಂದೈತಿ ಅಂದ್ರು ಏನ ಪುರಾಣ ಐತೆ ಅನಿಸ್ತೀವಿ. ಯಾಕಂದ್ರ ಯಲ್ಲಪ್ಪ ಮಹಾರಾಜರು ಹುಟ್ಟಿ ಅವ್ರು ತೊಟ್ಟಲ್ದಾಗ ಹಾಕುತ್ತನ ಮುಂದಿನ ಕತೆ ಹೇಳಕ್ ಬರಂಗಿಲ್ಲ. ಇವತ್ತ ನನಗ ಒಂದು ಏನ್ ಸಿಕ್ತಪ್ಪ ಅಂದ್ರ ಸ್ವಾತಂತ್ರ್ಯ ಸಿಕ್ಕಂಗಾಗ್ಯದ. ಇನ್ನು ಪವಾಡಗಳು ಚಾಲು ಆಗ್ತಾವ. ಎಷ್ಟು ಹೇಳಿದ್ರು ಮುಗಿಯಂಗಿಲ್ಲ. ಅವ್ರ ಪವಾಡಗಳು ಹೆಚ್ಚಿಗೆ ಪವಾಡ ಮಾಡ್ಯಾರ, ಕ್ಷಣಕ್ಕೆ ಪವಾಡ ಮಾಡ್ಯಾರ. ಮುಂದಾಗುವಂತ ಸುದ್ದಿ ಹೇಳ್ಯಾರ. ಹೋಗವ್ರಿಗೆ ಹೋಗ್ಬೇಡತ್ತಂದ ನಿಂದಿಸ. ಯಾಕೆ ಯಲ್ಲಪ್ಪ ಮಹಾರಾಜರು ಈ ತರ ಅಂದ್ರಲ್ಲ ಅಂತ ಹೇಳಿ ವಿಚಾರ ಮಾಡ್ಲಾಗಿ ಅಲ್ಲಿ ಒಂದೊಂದು ಪವಾಡ ಆಗ್ಯಾವೆ. ಅಂತಹ ಮಹತ್ವವಾದಂತ ಪವಾಡಗಳು ಯಲ್ಲಪ್ಪ ಮಹಾರಾಜರ ಪವಾಡಗಳು ಬರ್ತಾವ. ತಾವೆಲ್ಲರೂ ಪ್ರತಿನಿತ್ಯ ಬಹಳ ಚಂದ ಪಾಲ್ಗೊಂಡು ದಾನದ ಬಗ್ಗೆ, ದಾನ ಮಾಡೋದ್ರಿಂದ ನಮ್ಗೆ ಏನ್ ಲಾಭ ಅದ, ಕೊಡುವುದರಿಂದ ಏನು ಲಾಭ ಅದ? ಭಗವಂತ ಕೈ ಎರಡು ಕೊಟ್ಟಾನ, ಬಾಯಿ ಒಂದೇ ಕೊಟ್ಟಾನ. ಕಣ್ಣು ಎರಡು ಕೊಟ್ಟಾನ, ಬಾಯಿ ಒಂದೇ ಕೊಟ್ಟಾನ. ಕಿವಿ ಎರಡು ಕೊಟ್ಟಾನ, ಬಾಯಿ ಒಂದೇ ಕೊಟ್ಟಾನ. ಏನಿದರ ಅರ್ಥ? ಕೈಗಳೆರಡುಂಟು ಬಾಯಿ ಒಂದೇ, ಏನಿಹುದಿದರ ಅರ್ಥ? ಕೈಗಳೆರಡುಂಟು ಬಾಯಿ ಒಂದೇ, ಏನಿದು ಇದರ ಅರ್ಥ? ಇಮ್ಮಡಿ ಮಾಡೈ ಒಮ್ಮಡಿ ಉಣ್ಣೈ, ಇಮ್ಮಡಿ ಮಾಡೈ ಒಮ್ಮಡಿ ಉಣ್ಣೈ. ಎರಡೂ ಕೈಲೆ ಕಾಯಕ ಮಾಡು, ಎರಡೂ ಕೈಲೆ ಕೆಲಸ ಮಾಡು.
ಒಂದು ಕೈಲೇ ಊಟ ಮಾಡು, ಇನ್ನೊಂದ್ ಕೈಲೇ ದುಡಿದು ದಾನ ಮಾಡು ಅಂತ ಹೇಳಿ 2 ಕೈ ಕೊಟ್ಟಾನ, 1 ಬಾಯಿ ಕೊಟ್ಟಾನ. ಕಣ್ಣುಗಳೆರಡುಂಟು ಬಾಯಿ ಒಂದೇ ಎನ್ನುವುದರ ಅರ್ಥ. ಇಮ್ಮಡಿ ನೋಡೈ ಒಮ್ಮಡಿ ನುಡಿಯೈ ಎಂಬುದೇ ಇದರ ಅರ್ಥ. ಇಮ್ಮಡಿ ನೋಡೈ, ಒಳ್ಳೆಯದು ನಡೀತದ ಸಮಾಜದೊಳಗ, ಕೆಟ್ಟದ್ದು ನಡೀತದ ಸಮಾಜದೊಳಗ. ಆ ಒಳ್ಳೆಯದನ್ನು ನೋಡು, ಕೆಟ್ಟದನ್ನು ನೋಡು, ಕೆಟ್ಟದನ್ನು ಅಲ್ಲೇ ಬಿಡು, ಒಳ್ಳೆಯದನ್ನು ಮಾತ್ರ ಹೇಳಕ್ ಹೇಳಿ ಬಾಯಿ ಒಂದೇ ಕೊಟ್ಟಾನು, ಒಮ್ಮಡಿ ನುಡಿಯ ಅಂತ ಹೇಳಿ. ಕಿವಿಗಳೆರಡುಂಟು ಬಾಯಿ ಒಂದೇ ಎನ್ನುವುದು ಇದರ ಅರ್ಥ. ಇಮ್ಮಡಿ ಕೇಳೈ ಒಮ್ಮಡಿ ಹೇಳೈ ಎಂಬುದೇ ಇದರ ಅರ್ಥ. ಕೆಟ್ಟದ್ದು ಕಿವಿ ಮೇಲೆ ಬೀಳ್ತದ, ಒಳ್ಳೇದು ಕಿವಿ ಮೇಲೆ ಬೀಳ್ತದ. ಆದ್ರೆ ಪ್ರಸಾರ ಹೆಚ್ಚು ಏನಾಗ್ತದಪ್ಪ ಅಂದ್ರೆ ಕೆಟ್ಟದ್ದೇ ಹೆಚ್ಚಾಗ್ತದೆ. ಚಲೋ ಮಾಡಿದ್ ಬಹಳ ಬೆಳಕಿಗೆ ಬರಂಗಿಲ್ಲ. ಯಾರೋ ಏನೋ ಸಾಧನೆ ಮಾಡಿರ್ತಾರೆ, ಅದನ್ನ ಟಿವಿಯಾಗ ತೋರ್ಸಂಗಿಲ್ಲ. ಯಾರೇ ಮರಣ ಮಾಡಿದ್ರು ಚಂತನ ಅದೇ ತೋರಿಸ್ತಾರ. ಅಲ್ಲಿ ಅಕ್ಕಿ ಯಾಕೆ ಹೋದಳು, ಅಕ್ಕಿನ ಹ್ಯಾಂಗ ಕೊಂದ್ರು, ಎಷ್ಟು ಮಂದಿ ಕೊಂದ್ರು, ಅವ್ರ ಮರ್ಯಾದೆಲ್ಲ ಆಗಿರ್ತದನ್ನ ಚಂತನ ಅದನ್ನೇ ತೋರಿಸುದು. ಒಬ್ಬ ಪಾಪ ಒಬ್ಬ ವಿದ್ಯಾರ್ಥಿ ಓದಿ ಕಷ್ಟಪಟ್ಟು UPSC ಪಾಸ್ ಮಾಡಿರ್ತಾರ, ಅದನ್ನ ಚಂತನ ತೋರ್ಸಂಗಿಲ್ಲ. ಒಂದ್ ಲೈನ್ ತೋರಿಸ್ಬಿಟ್ಟು ಬಿಡ್ತಾರ. ಕುರುಬಕುಲದಲ್ಲಿ ಬೆಳಗಾವಿ ಜಿಲ್ಲಾದಾಗ ಬೀರ್ಲಿಂಗ ಸಿದ್ದಪ್ಪ ಡೋಣಿ ಅಂತ ಹೇಳಿ UPSC ಪಾಸ್ ಆಗ್ಯಾನ. ಕುರಿಕಾಯಿ ಹುಡುಗ. ಇದನ್ನ ಯಾಕೆ ಹೇಳ್ತೀನಪ್ಪ ಅಂದ್ರೆ ನೀವು ಹಂಗ ತಯಾರಾಗ್ಬೇಕು. ಶಿಕ್ಷಣದಿಂದ ಮಾತ್ರ ನಾವು ಮುಂದುವರಿಲಕ್ ಸಾಧ್ಯ. ಬೀರ್ಲಿಂಗ IPS ಅಧಿಕಾರಿ ಮತ್ತ ಕುರಿಕಾಯಿ ಹುಡುಗ, ಸಾಮಾನ್ಯ ಕುರಿಕಾಯಿ ಹುಡುಗ ಮನಸ್ಸು ಮಾಡ್ರ ಏನ್ ಬೇಕಾದ್ ಮಾಡ್ಬೋದು ಅಂತ ಶಕ್ತಿ ಅವರಲ್ಲಿ ಅದ. ಆದ್ರ ಸಾಧನೆಗೆ ಅಸಾಧವಾದದ್ದು ಯಾವುದೂ ಇಲ್ಲ. ಸಾಧಿಸುವ ಮನಸ್ಸು ಬೇಕು, ಸಾಧಿಸುವ ಛಲ ಬೇಕು. ಅಂದಾಗ ದೃಢವಾದ ಭಕ್ತಿ ಇದ್ರ, ಆ ಭಗವಂತನ ಮೇಲೆ ಅಚಲವಾದ ನಂಬಿಕೆ ಇದ್ರ, ನಾವು ಯಾವ ಗುರಿ ಇಟ್ಟರು ಕೂಡ ಆ ಗುರಿಯನ್ನು ಈಡೇರಿಸುವಂತ ಶಕ್ತಿ ಸದ್ಗುರು ಎಲ್ಲಾಲಿಂಗ ಬೀರ್ಲಿಂಗ ತಮ್ಮಲ್ಲಿ ಕೊಡ್ತಾನೆ ಅಂತ ಹೇಳಿ ತಾವೆಲ್ಲರೂ ಅಚಲವಾದಂತ ಭಕ್ತಿ ಇಡಬೇಕು. ಆ ಭಗವಂತನ ಮೇಲೆ ದೃಢವಾದ ನಂಬಿಕೆ ಇಡಬೇಕು. ನಾವ್ ಹೆಂಗ್ ಮಾಡ್ತೇವಪ್ಪ ಅಂದ್ರೆ ನಮ್ಮನ್ನ ತ್ರಾಸ ಆದಾಗ ಅಟ್ಟೆ ಬೀರಪ್ಪ ನೆನೆಸ್ತೇವೆ. ಮನ್ಯಾಗ ಆರಾಮ್ ತಪ್ಪಂದ್ರ ಅಥವಾ ಬರ್ಲಾರ್ದ ರೊಕ್ಕ ಬರಲಾಗಿದ್ದು ಅಂದ್ರ, ಏನಾರ ಬೇಕಾಗಿತ್ತಂದ್ರ, ಹೊತ್ತಂಡ್ರ ಎಕ್ಸಾಮ್ ಇತ್ತಂದ್ರ ಬರೋದ್ರೆ ಒಂದು ಕಾಯಿ ಹಿಡ್ಕೊಂಡು ನನಗ್ ಫಸ್ಟ್ ಕ್ಲಾಸ್ ಪಾಸ್ ಮಾಡ್ಬೇರಪ್ಪ, ಇನ್ನೂ ಒಂದು ಕಾಯಿ ಹೊಡಿತೀನಿ. ಆ ಕಾಯಿ ಹೊಡಿತಾರೆ ಅದ್ರ ಪ್ರಕಾರ ನಡ್ಕೋಬೇಕಲ್ಲ. ತ್ರಾಸಿದ್ದಾಗೂ ಭಗವಂತ ನೀನೇ ನನಗೆ ಗತಿ, ನನಗೆ ಖುಷಿ ಇದ್ದಾಗ ಸಂತೋಷ ಇದ್ದಾಗ ಭಗವಂತ ನೀನೇ ನನ್ನ ಗತಿ. ನನ್ನ ಕಾಯಕವನ್ನ ನಾನು ನಿಷ್ಠೆಯಿಂದ ಮಾಡ್ತೇನೆ, ನನಗ ಪ್ರತಿಫಲ ಕೊಡೋದು ಬಿಡೋದು ನಿನ್ನಿಷ್ಟ ಭಗವಂತ ಅಂತ ಹೇಳಿ ಯಾರು ನಿಷ್ಕಾಮ್ಯ ಭಕ್ತಿಯಿಂದ ಆ ಎಲ್ಲಾಲಿಂಗ ಪ್ರಭುಗಳಿಗೆ, ಯಾರು ನಿಷ್ಕಾಮ್ಯ ಭಕ್ತಿಯಿಂದ ಬೀರಲಿಂಗ ಮಾಳಿಂಗರಾಯರಿಗೆ ದುಡ್ಕೋತೇವಲ್ಲ ಅವರಿಗೆ ಮಾತ್ರ ನಿಜವಾಗಲೂ ಕೇಳದೆ ಫಲವನ್ನ ಕೊಡುವಂತ ಶಕ್ತಿ ಆ ಬೀರಲಿಂಗೇಶ್ವರಲ್ಲಿ, ಮಾಳಿಂಗೇಶ್ವರಲ್ಲಿ, ಎಲ್ಲಾಲಿಂಗರಲ್ಲಿ ಐತಿ. ಕೇಳಲಾರ್ದೆ ಕೊಡ್ತಾನೆ ಭಗವಂತ, ಕೇಳಲಾರ್ದೆ. ಕಾಯಕ ಅಂತ ಹೇಳಿ ಬಸ್ಸಿನ ಕೆಲಸ ಬೇರೆ, ಕಾಯಕ ಬೇರೆ. ಬಸವಣ್ಣನವರು ಕಾಯಕವೇ ಕೈಲಾಸ ಅಂತ ಹೇಳ್ಯಾರ, ಕೆಲಸವೇ ಕೈಲಾಸ ಅಂದಿಲ್ಲ. ಏನ್ರಿ ಕಾಯಕಕ್ಕ ಕೆಲಸಕ್ಕೆ ಏನ್ ಫರಕ್ ಐತಿ, ಏನ್ ವ್ಯತ್ಯಾಸ ಐತಿ ಕೇಳ್ಬೋದು ನೀವು. ಕಾಯಕ ಅಂದ್ರೆ ಏನು, ಕೆಲಸ ಅಂದ್ರೆ ಏನು? ಈಗ ಮನಿ ಒಳಗ ಎಮ್ಮಿಗಳು ಹಿಂಡ್ತಿದ್ವು ಅಂತ ಹೇಳಿದ್ವಿ. ಎಮ್ಮಿ ಹಿಂಡಿ ಹಾಲು ಇದ್ದಿದ್ದು ಹಾಲೇ ಮಾರೋದ್ರಿಂದ ಕಾಯಕ, ಹಾಲು ಇದ್ದಿದ್ದು ಹಾಲೇ ಮಾರೋದ್ರಿಂದ ಕಾಯಕ. ಹಾಲಿನೊಳಗೆ ನೀರು ಕುಡಿಸಿ ಮಾರ್ತೀವಿ ನೋಡು, ಅದು ಕೆಲಸ. ಅದಕ್ಕ ದಾನದ ಮಹತ್ವ ಹೆಂಗೈತಪ್ಪ ಅಂತ ಕೇಳಿದ್ರೆ, ಒಂದು ಊರಾಗ ಒಬ್ಬ ಹೆಣ್ಮಗಳು ಬಹಳ ಸಾಧ್ವಿ, ಸತ್ಪುರುಷರು, ಶರಣರು, ಸಂತರು ಮನಿತನ ಬಂದ್ರಂದ್ರ ಎಂದೂ ಹಾಗೆ ಕಳಿಸ್ತಿದ್ದಿಲ್ಲ. ಆದ್ರೆ ಆಕಿ ಗಂಡ ಮಾತ್ರ ಬಹಳ ಚಿಕ್ಕುಂಡಿದ್ದವ. ವ್ಯಾಪಾರಿ ಇದ್ದ, ವ್ಯಾಪಾರ ಮಾಡ್ತಿದ್ದ, ಮುತ್ತು ರತ್ನ ಬಂಗಾರ ವ್ಯಾಪಾರ ಮಾಡ್ತಿದ್ದ. ಅವನಿಗೆ ಅವನೇ ಹೆಂಗ, ಅವನ ತತ್ವ ಹೆಂಗಪ್ಪ ಅಂದ್ರ ಯಾರಿಗೂ ₹1 ಕೊಡವಲ್ಲ, ಯಾರಿಗೂ ₹1 ಬಿಡವಲ್ಲ. ಅಷ್ಟು ಕಠೋರವಾಗಿ ಅವ್ರು ವ್ಯಾಪಾರ ಮುಗಿಸ್ಕೊಂಡು ಹೋಗಿದ್ರಂದ್ರ, ವ್ಯಾಪಾರ ಅನ್ನೋದು ಹೆಂಗಪ್ಪ ಅಂದ್ರ ಲಕ್ಷ ಇಡ್ರಿ, ವ್ಯಾಪಾರ ಬತ್ತಂದ್ರ ಅದ್ರ ಹಿಂದೆ ಒಂದು ಶಬ್ದ ಇರ್ತೈತ್ರಿ. ವ್ಯಾಪಾರದ ಹಿಂದೆ ಬರ್ತಕ್ಕಂಥ ಶಬ್ದ ಯಾವ್ದಪ್ಪ ಅಂದ್ರ ಲಾಭ. ಲಾಭ ಇದ್ರೆ ವ್ಯಾಪಾರ ನಡೀತದ. ಲಾಭ ಅದ್ರ ಹಿಂದೆ ಒಂದು ಶಬ್ದ ಐತಿ
ಮೋಸ. ಒಂದ್ ಸ್ವಲ್ಪರೆ ಮೋಸ ಮಾಡಿದ್ರೆ ವ್ಯಾಪಾರ ನಡೀತದ, ಲಾಭ ಆಗ್ತದ ಅಂದ್ರೆ ವ್ಯಾಪಾರ ನಡೀತದ. ಬಹಳ ಶಣೆ ಇರ್ತಾರ ವ್ಯಾಪಾರಗಾರ. ಅಕ್ಕನ ಬಂಗಾರ ಬಿಟ್ಟಿಲ್ಲತ್ರಿ ಯಾರೇ ಅಕ್ಕ ಸಾಲಿಗೆ ಬರ್ತಾರು. ಅಕ್ಕ ಮುಂದೆ ಕೊಟ್ಟಾಳ, ಅಕ್ಕನ ಬಂಗಾರ ಕೆಲಸ ಮಾಡ್ಲಕತ್ತಾನ. ಅಪ್ಪ ಮಗಳು ಕೊಟ್ಟಾನ, ಮಗ ಕೆಲಸ ಮಾಡ್ಲಕತ್ತಾನ. ಅಲ್ಲಿ ಅಕ್ಕ ಕೊಟ್ಟಾಳ ಬಂಗಾರ ಕೆಲಸ ಮಾಡ್ಕೋತ ನೋಡ್ಕೋತ ಕೊಟ್ಟಾಳ. ಅಕ್ಕ ಅನ್ಬೇಕ ಮಗನಿಗೆ, ತಮ್ಮ ರಾವಣ ಸೀತಾನ್ ಒಯ್ದ ಲಂಕಾಕ ಅಂದತ್ತ. ಅಪ್ಪ ಮಗಗ ಮಗ ಹೇಳದತ್ತ ಲಂಕಾ ಸುಟ್ಟು ಬಾಳತಾಯ್ತಪ್ಪ ಅಂದತ್ತ. ಅಂದ್ರ ಬಂಗಾರ ತಿಂದಿದ್ದ. ಅವ್ರು ಕೇಳೋದು ಅಕ್ಕಿಗರೆ ಅನ್ನಿಸ್ಬೇಕು ರಾಮಾಯಣ ಮಾತಾಡ್ಲಕತ್ತಾರ ಅಂತ ಹೇಳಿ. ಅವ್ರು ಏನ್ ಮಾತಾಡಿದ್ರು ಬಂಗಾರ ತಕೊಂಡ್ ಅನ್ನತ್ತಂದ. ಲಂಕಾ ಕೊಯ್ದನಂದ್ರ ಲಂಕಾ ಸುಟ್ಟು ಬಾಳತಾಯ್ತಂದ. ಅಂತ ವ್ಯಕ್ತಿ ಇದ್ದ, ಯಾರಿಗೂ ಏನೂ ಕೊಡಲ್ಲವ, ಒಂದ್ ಕಾಲ ದಾನ ಮಾಡ್ಲಾರ್ದವ. ಯಾರು ಬಂದ್ರು ಕೂಡ ಬಡ್ಡಿ ಹೆಂಗ್ ರೊಕ್ಕ ಪಡ್ತಿದ್ದ. ಬಡ್ಡಿ ತಗೊಂಡು ಹೆಂಗ್ ತಗೋತಿದ್ದಪ್ಪ ಅಂದ್ರ ಮನಿ ಒಳಗ ಒಲ್ಯಾಗ ನೀರ್ ಹಾಕಿ ಬಡ್ಡಿ ತಗೋತಿದ್ದ. ಅಂತ ಕಠೋರವಾದಂತ ವ್ಯಕ್ತಿ ಒಂದು ದಿವಸ ವ್ಯಾಪಾರ ಮಾಡ್ಲಾಕ್ ಹೋದ. ಗುಲ್ಬರ್ಗ ಅಂತ ಸಿಟಿಗೆ ಹೋದ. ಅವಾಗ ವಾಹನ ಸೌಕರ್ಯ ಇದ್ದಿದ್ದಿಲ್ಲ, ನಡ್ಕೋತ್ ಹೋಗುದು ನಡ್ಕೋತ್ ಬರೋದು ಮಾಡ್ತಿದ್ರು. ಎಲ್ಲ ವ್ಯಾಪಾರ ಮುಗಿಸಿದ. ಕಂಡಾಪಟ್ಟಿ ಮುತ್ತ ರತ್ನ ಬಂಗಾರ ಎಲ್ಲಾ ತಗೊಂಡ, ಗಂಟು ಕಟ್ಕೊಂಡು ರೊಕ್ಕ ರೂಪಾಯಿ ತಗೊಂಡು ಇನ್ನೇನ್ ಹತ್ತಾಗೈತಿ ದೌಡ್ ಊರಿಗೆ ಹೋಗ್ಬೇಕಂತ ಹೇಳಿ ಹುಡ್ಕೋತ್ ಬರ್ತಾ ಇದ್ದ. ಅವ ಹೋದ ಸಂದರ್ಭದಲ್ಲಿ ಇಲ್ಲಿ ಮನೆಯಾಗ ಏನಾಗಿತ್ತಪ್ಪ ಅಂದ್ರ ಈ ತಾಯಿ ಬಿಸಿ ರೊಟ್ಟಿ ಮಾಡ್ಲಕತ್ತಿದ್ಳು. ಒಲಿ ಮುಂದೆ ಕೂತು ಬಿಸಿ ರೊಟ್ಟಿ ಮಾಡ್ಲಕತ್ತಿದ್ಳು. ಒಬ್ಬ ಸಾಧು ಬಂದ ಮನಿ ಮುಂದ ಜೋಳ್ಗಿ ತಂದು ಭವತಿ ಭಿಕ್ಷಾಂದೇಹಿ ಅಂತ ಹೇಳಿ ಬೇಡಿದ್ರು. ಬೇಡ್ಕೊಂಡಾಗ ತಾಯಿ ಯಾರೋ ಸತ್ಪುರುಷ ಬಂದಾರ, ಶರಣ ಬಂದಾರ ಅಂತ ಹೇಳಿ ಆ ಬಿಸಿ ರೊಟ್ಟಿ ಒಂದು 3 ರೊಟ್ಟಿ ಅದಕ್ಕೊಂದಿಷ್ಟು ಖಾರ ಉಪ್ಪಿನಕಾಯಿ ತಂದು ಹಚ್ಚಿ ತಂದು ತಗೋರಿಯಪ್ಪ ಅಂತ ಹೇಳಿ ಭಕ್ತಿಯಿಂದ ಆ ಭಗವಂತಗ ಆ ಸಾಧುಗ ಕೊಟ್ರು. ಅವಾಗ ಆಶೀರ್ವಾದ ದೀರ್ಘ ಸುಮಂಗಲಿ ಭವ ಅಂತ ಹೇಳಿ ಆಶೀರ್ವಾದ ಮಾಡ್ರು. ನೀನ್ ಯಾವಾಗಲೂ ಮುತ್ತೈದೆ ಆಗಿರೋ ಅಂತ ಹೇಳಿ ಆಶೀರ್ವಾದ ಮಾಡಿದ್ರು. ಮಾಡಿ ಹೋದ್ರು. ಹೋದಾಗ ಅಕ್ಕಿ ಗಂಡನ ತುಡುಗಲಲ್ಲಿ ಇಡ್ತಿದ್ರು. ಗಂಡಿದ್ರ ಬೈತಾರ ಅಂತ ಹೇಳಿ ಗಂಡ ಇದ್ದಿದ್ದಿಲ್ಲ. ಹೆಂಗಿದ್ರು 3 ರೊಟ್ಟಿ ನೀಡಿದ್ರು. ಅವಾಗ ನಾವು ಬರ್ತಕ್ಕಂತ ಸಮಯದೊಳಗೆ 4 ಮಂದಿ ಕಳ್ಳರು ಇವನು ನೋಡಿದ್ರು. ಬಗಲಾಗ ಗಂಟು ಹಿಡ್ದಿದ್ದ, ಹಾದ್ಯಾಗ ಗಂಟು ಬಿದ್ರು. ಎಂದ್ರಂದ್ರು. ಇವ ಥರ ನಡಗಲಕತ್ತ, ಲೋತರ ಸಡ್ಲಾಯ್ತು. ಹೆಂಗ್ ಮಾಡ್ಲಿ? 4 ಮಂದಿ ಅದಾರ, ನಾ ಇರಾವ ಒಬ್ಬನೇ, ಹೆಂಗ್ ಮಾಡ್ಲಿ? ಕಂಡಾಪಟ್ಟಿ ಬಂಗಾರ ಮುತ್ತು ರತ್ನ ಐತಿ ಅಂತ ಹೇಳಿ ಗಚ್ಚಿ ಹಿಡ್ಕೊಂಡು ತೆಳ್ಕೊತ್ ಬಿಟ್ಟವ. ಮಗನ ಹುಡ್ತೀಯೋ ಏನ್ ಹೊಡಿನೋ? ಸರಳ ನಿನ್ನ ಜೀವ ಉಳಿಸೋಬೇಕಾಗಿತ್ತು, ಎಲ್ಲಾ ಗಂಟು ಕೊಡು, ಇಲ್ಲಂದ್ರ ನಿನ್ನ ಕಸ್ಕೊಂಡು ನಿನ್ನ ಜೀವ ಹೊಡೆದು ಒಯ್ತೇವ ಅಂತ ಹೇಳಿ 4 ಮಂದಿ ಕಳ್ಳರು ಅಲ್ಲಾಕತ್ರು. ಅವಾಗಂದ, ನಾ ಸಾಯ್ತಿಲ್ ಖರೆ ನನ್ನ ಗಂಟು ನಾ ಕೊಡಂಗಿಲ್ಲ. ನನ್ನ ಜೀವ ಹೊಡೆದ್ರು ಕೂಡ ನನ್ನ ಗಂಟು ನಾ ಏನು ಕೊಡಂಗಿಲ್ಲ ಅಂದ. ಹಿಂಗಾದ್ರೆ ಇವಾಗ ಕೇಳಂಗಿಲ್ವಾ ಅಂತ ಹೇಳಿ 4 ಮಂದಿ ಸೊತ್ತು ಹಾಕಿ ಮನಗಂಡ ಕೈಯಾಗ ಬೆಳಗಿದ್ದು ಹೊಳ್ಯಾಕತ್ರು. ಸೊತ್ತು ಹಾಕಿ ಖರೆ ಅವನಿಗೆ ಪೆಟ್ಟೆ ಬೀಳೋನು. 3 ರೊಟ್ಟಿ ಸುತ್ತ ಹಾಕ್ಲಕತ್ತಿದ್ರು. ಅವನು ಸುತ್ತ ಹಾಕ್ಲಕತ್ತಿದ್ರು. ಆ ಬರಂತ ಏಟೆಲ್ಲ ರೊಟ್ಟಿಗೆ ಬೀಳಕತ್ತು. ಇವರೇ ಹೊರಗೆ ಧರ್ಮ ಆಗ್ಲಕತ್ತೈತಿ. ಅವಂಗರೆ ಏನು ನೋವೇ ಆಗಲ್ದು. ಇದೇನು ದೇವ್ಗಿ ಹೋಯ್ತು ಅಂತೇಳಿ ಏನೋ ಮಾಟ ಮಾಡ್ಸ್ಯಾನ ಅಂತ ಹೇಳಿ ಅಂಜಿ 4 ಮಂದಿ ಕಳ್ಳರು ಅಲ್ಲಿದ್ದು ಬಿಟ್ಟು ಆದ್ರತ್ತ ಮನಿಗೆ ಓಡ್ಕೋತ ಗಾಬರಿಯಾಗಿ ಉಳದ್ನಪ್ಪ ಇವತ್ತಿಂದ ಅಂತ ಹೇಳಿ ಓಡ್ಕೋತ ಮನಿಗೆ ಬಂದ ನಡದಿ ಮುಂದೆ ಹೇಳ್ತಾನ, ನಾ ಇವತ್ತು ಸಾಯವನ್ನ ಉಳಿದ್ಯ, ನಂದು ಇವತ್ತು ಮುಗಿದೈತಿ ಎಲ್ಲ ಕಂತಿ, ಸಾಯವನ್ನ ಉಳಿದ್. ಯಾಕ್ರಿ ಏನಾಯ್ತು? ಹಿಂಗ ವ್ಯಾಪಾರ ಮುಗಿಸಿ ಬರೋ ಹೊತ್ನ್ಯಾಗ 4 ಮಂದಿ ತುಡುಗರು ಬಂದು ನಾನು ಸ್ವತ್ತ ಹಾಕಿ ಬಡಗಿರ ಹೊಡೆದ್ರು. ಆಗ ಅಲ್ಲೊಂದು ವಿಚಿತ್ರ ಆಯ್ತು. ಏನಾಯ್ತು ಅಂತ ಕೇಳಿದ್ರೆ, ಒಂದು 3 ರೊಟ್ಟಿ ನಾನು ಒಟ್ಟು ಸುತ್ತ ಹಾಕ್ಲಕತ್ತಿದ್ದು, ಅವು ನಾನು ಉಳಿಸುದು ಅಂತ ಹೇಳಿ ಹೆಂಡತಿ ಹೇಳ್ದ. ಅವಾಗ ನಾನು ಕೇಳಿದ್ರು, ಪತಿದೇವ ನೀವು ಹಾಗಾಗಿ ನಾವ್ ಒಂದ್ ತಪ್ಪು ಮಾಡಿದ್ ನನಗೆ ಕ್ಷಮಿಸ್ರಿ. ಏನ್ ತಪ್ಪು ಮಾಡಿದೇವ ಅಂತ ಕೇಳಿದಾಗ ಒಬ್ಬರು ಸನ್ಯಾಸಿ ಜಂಗಮ ಜೋಗಿ ಬಂದಿದ್ರು. ಅವ್ರು ಭಿಕ್ಷಾಂದೇಯಿ ಅಂದ್ರು. ಒಂದು 3 ಬಿಸಿ ರೊಟ್ಟಿ ಹಾಕಿದ್ನಿ. ಅವ್ರು ನನಗೆ ಆಶೀರ್ವಾದ ಮಾಡಿದ್ರು.
ಏನಂತ ದೀರ್ಘ ಸುಮಂಗಲಿ ಭವ ಅಂತೇಳಿ ಆಶೀರ್ವಾದ ಮಾಡಿದ್ರು. ನೀನ್ ಯಾವಾಗ್ಲೂ ಮುತ್ತೈದೆ ಆಗಿರೋ ಅಂತೇಳಿ ಆಶೀರ್ವಾದ ಮಾಡಿದ್ರು. ಅವರ ಹೊಟ್ಟೆಲಿ ನಿಮ್ಗೆ ಸುತ್ತ ಹಾಕ್ಯಾವ ನೋಡ್ರಿ ಪತಿದೇವ ಅಂತಂದಾಗ ಅವತ್ತಿಗೆ ಅವನ ವ್ಯಾಪಾರ ಎಲ್ಲ ಬಿಟ್ಟು ಕೈಯಲ್ಲಿ ತಾಳ ತಂತಿ ಹಿಡಿದು ಭಗವಂತನ ಧ್ಯಾನ ಮಾಡ್ಕೊಂಡು ಹೋಗ್ತಾರ. ಇಂತಹ ನಾಳಿನ ದಿವಸ ಯಲ್ಲಪ್ಪ ಮಹಾರಾಜರು ಹೆಂಗ್ ಬೆಳಿತಾರೆ, ಬಾಲ ಉತ್ಸವ ಹೆಂಗ್ ನಡೀತೈತಿ. 2 ವರ್ಷದಾಗ ಮತ್ತೊಬ್ಬ ಮಗ ಹುಟ್ಟಿ ಬರ್ತಾನ ಹಿರಗಪ್ಪ ಅಂತ ಹೇಳಿ. ಆಮೇಲೆ ಆ ಭಾಗವನ್ನ ಇಲ್ಲೇ ಅಕ್ಕಲಕೋಟ ತಾಲೂಕದಾಗ ಲಗ್ನ ಮಾಡಿ ಕೊಡ್ತಾರ. ನಾಳಿನ ದಿವಸ ಇದೆಲ್ಲಾ ಕಥೆ ನಡೀತದ. ಅದೇ ರೀತಿಯಾಗಿ ಆಟಗಾರ ಯಲ್ಲಪ್ಪ ಆ ಭೀಮಾ ನದಿ ಒಳಗಿಂದ ಹಂಗ ಪಾರಾಗಿ ಬರ್ತಾನೆ. ಹಾಗೆ ಈಸಿ ಪಾರಾದ ಬಳಿಕ ಒಂದು ನಾಗರ ಹಾವನ್ನ ಕೈಯಲ್ಲಿ ಹಿಡಿದು ಪವಾಡ ಮಾಡ್ತಾರೆ. ಹಾಗೆ ಜೀತದ ಆಳಾಗುತ್ತಾರೆ. ಇವೆಲ್ಲ ವಿಷಯವನ್ನ ನಾಳೆ ಪ್ರತಿಪಾದನೆ ಮಾಡ್ತೀವಿ. ತಾಯಂದರು ಯಾರು ಕೂಡ ಇವತ್ತು ಯಾರ್ಯಾರು ಬಂದಿರಿ ನಾಳೆಗೆ ಮಿಸ್ ಮಾಡ್ಕೋಬೇಡ್ರಿ. ನಿನ್ನೆ ಹಿಡಿದು ಇಲ್ಲಿ ತನ ಆಗಿದ್ದ ಪುರಾಣ ಬೇರೆ, ಇನ್ನು ಮುಂದೆ ಬಹಳ ಮಹತ್ವದ ವಿಚಾರಗಳದಾವ. ಅವೆಲ್ಲವೂ ಕೂಡ ತಮ್ಮ ಜೀವನದೊಳಗೆ ಅಳವಡಿಸುವಂತಹ ವಿಚಾರಗಳು ಬರ್ತಾವ. ತಾವೆಲ್ಲರೂ ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಒಂದು ವೀರದೇವರ ದೊಡ್ಡ ಹಬ್ಬಕ್ಕೆ ಲಕ್ಷ ದೀಪೋತ್ಸವಕ್ಕೆ ತಾವೆಲ್ಲರೂ ಕೂಡ ತನು ಮನ ಧನದಿಂದ ಸಹಾಯ ಸಹಕಾರ ಮಾಡಿ ಈ ಒಂದು ಲಕ್ಷ ದೀಪೋತ್ಸವ ಜಾತ್ರೆಯನ್ನ ಆ ಯಲ್ಲಪ್ಪ ಮಹಾರಾಜರ ಪುರಾಣವನ್ನ ಯಶಸ್ವಿಗೊಳಿಸ್ಬೇಕಂತ ಹೇಳಿ ಮತ್ತೊಮ್ಮೆ ಕಮಿಟಿಯ ಪರವಾಗಿ ಕೇಳ್ಕೊಂಡು ಇವತ್ತಿನ ಈ ಪುರಾಣಕ್ಕೆ ನಾನು ಆ ಗುರುಗಳ ಪಾದಕ್ಕೆ ಅರ್ಪಿಸಿ ಪುರಾಣವನ್ನು ಮಂಗಲ ಮಾಡೋದು. ಜೈ ಮಂಗಲಂ ಜೈ ನಮ ಪಾರ್ವತೇ ಶಿವ ಹರ ಹರ. काय